ಜಿಲ್ಲಾ ಬಿಜೆಪಿ ವತಿಯಿಂದ ದಿನಾಂಕ 8ರಂದು ನಾಪೋಕ್ಲಿನಲ್ಲಿ ತಾಲೂಕು ಮಟ್ಟದ ಬಿಜೆಪಿ ಕಾರ್ಯಕರ್ತರ ಸಭೆ ಹಾಗೂ ವಿಜಯ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಬಿಜೆಪಿ ಕಾರ್ಯಕರ್ತರು ನಾಪೋಕ್ಲು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ನಂತರ ಸಭೆಯನ್ನ ಕೆಜಿ ಬೋಪಯ್ಯ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಮನುಮುತ್ತಪ್ಪ ಅವರು ಮಾತನಾಡಿ, ಕೊಡಗಿನ ಇತಿಹಾಸದಲ್ಲಿ ಅಪ್ಪಚ್ಚುರಂಜನ್ ಹಾಗೂ ಕೆಜಿ ಬೋಪಯ್ಯ ಅವರು ಜಿಲ್ಲೆಗೆ ತಂದಷ್ಟು ಅನುದಾನವನ್ನ ತರುವಲ್ಲಿ ಇನ್ನಿತರ ಪಕ್ಷದವರು ಪ್ರಯತ್ನವನ್ನ ನಡೆಸಿಲ್ಲ. ಮುಂಬರಲಿರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು 2 ಕ್ಷೇತ್ರಗಳಲ್ಲಿ ಜಯ ಸಾಧಿಸಲಿದ್ದಾರೆ ಎಂದರು. ಕೊಡಗಿನ ಇತಿಹಾಸದಲ್ಲಿ ನಾವು ಸ್ವಾತಂತ್ರ್ಯ ಆದಲ್ಲಿಂದ ನಂತರ ಕೊಡಗಿನ ಇತಿಹಾಸದಲ್ಲಿ ಕೆಜಿ ಬೋಪಯ್ಯನವರು ಮತ್ತು ಅಪ್ಪಚ್ಚುರಂಜನ್ ರವರು ಮಾಡಿದಂತ ಕೆಲಸಗಳು ಇವತ್ತು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಹೇಳ್ತಿದ್ದಾನೆ. ಕಾಂಗ್ರೆಸ್ಸಿನ ನಾಯಕರು ಸಮೇತ ಹೇಳ್ತಿದ್ದಾರೆ, ಇವರು ಹೇಗೆ ಈ ರೀತಿ ಕೆಲಸ ಮಾಡ್ತಾರೆ, ಇಷ್ಟೊಂದು ಅನುದಾನವನ್ನು ಹೇಗೆ ತರ್ತಾರೆ, 1555 ಕೋಟಿಗಳು ಯಾರಿಗೆ ತರಲಿಕ್ಕೆ ತಾಕತ್ತಿತ್ತು ಸ್ವಾಮಿ? ಕಾಂಗ್ರೆಸ್ನ ಪತ್ರ ಹೊರಡಿಸಿ ಎಲ್ಲ ಮಾಡಿದೀವಿ ಅದು ಮಾಡಿದೀವಿ ಅಂತ ಹೇಳ್ತಾರೆ. ನಮ್ಮ ವಿಶ್ವನಾಥ್ರವರು ಹೇಳ್ತಾ ಇದ್ರು, ನಮ್ಮ ಕೆಜಿ ಬೋಪಯ್ಯನವರು ರಂಜನ್ ಅಪ್ಪಚ್ಚರವರು ವಾಹನದಲ್ಲಿ ಬೋಪಯ್ಯನವರು ಇರ್ತಾರೆ, ರಂಜನ್ ಅಪ್ಪಚ್ಚರವರು ಇರ್ತಾರೆ, ಅವರ ಹಿಂದುಗಡೆ ಗುದ್ದಲಿ ಪಿಕಾಸಿ ಅರ್ಚಕರು ಗುದ್ದಲಿ ಪೂಜೆಗೆ ಹೋಗ್ತಿದ್ದಾರೆ. ನಿಮಗೆ ಯಾಕೆ ಸ್ವಾಮಿ ಸಾಧ್ಯವಾಗಿಲ್ಲ? ಒಂದೇ ಒಂದು ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ನಿಮಗೆ ಯಾಕೆ ಸಾಧ್ಯವಾಗಿಲ್ಲ? ನಾವು ಚುನಾವಣೆ ಮೇ 5ನೇ ತಾರೀಕು ಏನಿದೆ, ಬಹುಶಃ ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಬಹಳ ಹಿಂದಿನಿಂದಲೇ ಇಡೀ ಕೊಡಗು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಅಭ್ಯರ್ಥಿಗಳು ನಾವು ಅಂತೇಳಿ ನಮ್ಮ ಕಾರ್ಯಕರ್ತರು ಯಾವುದೇ ವಿವಾದ ಇಲ್ಲ ಮೊದಲು ನಿಶ್ಚಯ ಮಾಡಿದ್ದರು. ನಾನು ಮತ್ತು ಇಡೀ ಕ್ಷೇತ್ರವಾರು ಕೆಲವು ಕಡೆ ಜಂಟಿಯಾಗಿ ಪ್ರವಾಸ ಮಾಡಿ ಮುಗಿಸಿದ್ದೇವೆ. ವಿರಾಜಪೇಟೆ ತಾಲೂಕು 36 ಗ್ರಾಮ ಪಂಚಾಯಿತಿ ಪೈಕಿ 32 ಗ್ರಾಮ ಪಂಚಾಯಿತಿ ಪ್ರವಾಸವನ್ನು ಮುಗಿಸಿದ್ದೇವೆ. ಹಾಗೆ ಅವರು ಹೋಮಪೇಟೆ ಮುಗಿಸಿದ್ದಾರೆ. ಇಡೀ ಮಡಿಕೇರಿ ತಾಲೂಕು. ಆದರೆ ಸಭೆ ಪ್ರಾರಂಭವಾಗುವುದಕ್ಕೂ ಮುನ್ನ ಸಭೆಗೆ ಅನುಮತಿ ಪಡೆಯಲಿಲ್ಲ ಎಂಬ ಕಾರಣದಿಂದಾಗಿ ಅಲ್ಪ ಕಾಲ ಪೊಲೀಸರು ಸಭೆಯನ್ನ ತಡೆಯಲು ಮುಂದಾಗಿದ್ದರು. ನಂತರ ಅನುಮತಿ ಪಡೆದ ನಂತರ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.